ಇವತ್ತು ಮುಖ್ಯಮಂತ್ರಿಗಳಿಗೆ ವೆರಿ ವೆರಿ ಇಂಪಾರ್ಟೆಂಟ್ ಡೇ. ಇವತ್ತು ಇಡೀ ಕರ್ನಾಟಕ ಕಾತರದಿಂದ ಕಾಯ್ತಾ ಇದೆ ಕೋರ್ಟಲ್ಲಿ ಏನಾಗಬಹುದು ಅಂತ. ಸಿದ್ದರಾಮಯ್ಯನವರಿಗೆ ರಿಲೀಫ್ ಸಿಗುತ್ತಾ ಅಥವಾ ಏನಾಗುತ್ತೆ? ಕೆಲವೇ ಕ್ಷಣಗಳಲ್ಲಿ ಹೈಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ. 10ವರೆಗೆ ಕೋರ್ಟ್ನಲ್ಲಿ ವಿಚಾರಣೆ ಆರಂಭ ಆಗುತ್ತೆ. ಬೆಳಗ್ಗೆ 10:30ಕ್ಕೆ ಇಲ್ಲಿ ತನಕ ಸಾಕಷ್ಟು ಸಂಗತಿಗಳು ಬಂದಿವೆ. ಈಗಾಗಲೇ CM ಪರ ವಾದ ಮುಗಿಸಿದ್ದಾರೆ ಸಿಂಘ್ವಿ ಹಲವಾರು ಸಂಗತಿಗಳನ್ನು ಹೇಳಿದ್ದಾರೆ. ಕೆಲ ಪ್ರತಿವಾದಿಗಳು ಆಕ್ಷೇಪಣೆ ಸಲ್ಲಿಸಿದ್ದಾರೆ. ದೂರುದಾರ ಪ್ರದೀಪ್ ಕುಮಾರ್ ಕೂಡ ಆಕ್ಷೇಪಣೆ ಸಲ್ಲಿಸಿಲ್ಲ. ರಾಜ್ಯಪಾಲರು ಕೂಡ ಆಕ್ಷೇಪಣೆ ಸಲ್ಲಿಸಿಲ್ಲ. ಪ್ರತಿವಾದಿಗಳು ಆಕ್ಷೇಪಣೆ ಸಲ್ಲಿಸಿದರೆ ಮಾತ್ರ ನಾವು ಪ್ರತಿಕ್ರಿಯೆ ಕೊಡಬಹುದು ಅನ್ನುವಂಥ ಮಾತು. ಆದರೆ ತುಷಾರ್ ಮೆಹ್ತಾ ಸಾಲಿಸಿಟರ್ ಜನರಲ್ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ, ರಾಜ್ಯಪಾಲರು ಯಾವುದೇ ಆಕ್ಷೇಪಣೆ ಸಲ್ಲಿಸಲ್ಲ. ಅಗತ್ಯವಿದ್ದರೆ ರಾಜ್ಯಪಾಲರು ತಮ್ಮ ಕಡತವನ್ನು ಸಲ್ಲಿಸಲಿಕ್ಕೆ ಸಿದ್ಧರಿದ್ದಾರೆ ಅನ್ನುವಂಥದ್ದು. ಏನಾಗುತ್ತೆ ಹಾಗಾದರೆ ಇವತ್ತು ಬೆಳಗ್ಗೆ 10:30ಕ್ಕೆ ಹೈಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಇವತ್ತು ಭವಿಷ್ಯ ಏನು ಅನ್ನುವಂಥ ತೀರ್ಮಾನ ಆಗುತ್ತೆ. ಈಗಾಗಲೇ CM ಪರ ವಾದವನ್ನು ಮಂಡಿಸಿದ್ದಾರೆ ಸಿಂಘ್ವಿ. ಅದರ ಮುಂದುವರೆದ ಭಾಗ ಇದು. CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಪ್ರಶ್ನಿಸಿ ಅರ್ಜಿ. ಹೈಕೋರ್ಟ್ CM ಪರ ವಾದ ಮುಗಿಸಿರುವಂಥ ವಕೀಲ ಸಿಂಘ್ವಿ ಹೈಕೋರ್ಟ್ನಲ್ಲಿ 3 ಅಂಶಗಳನ್ನು ಉಲ್ಲೇಖಿಸಿಕೊಂಡು ಸಿಂಘ್ವಿ ವಾದವನ್ನು ಮಂಡಿಸಿದರು. 17A ಅಡಿನಲ್ಲಿ ಪೊಲೀಸ್ ಅಧಿಕಾರಿ ಅನುಮತಿ ಕೇಳಬೇಕು. ಕ್ಯಾಬಿನೆಟ್ ಸಲಹೆಯನ್ನು ರಾಜ್ಯಪಾಲರು ಪಾಲಿಸಿಲ್ಲ. 3 ಅಂಶಗಳನ್ನು ಉಲ್ಲೇಖಿಸಿಕೊಂಡು ಸಿಂಘ್ವಿ ತಮ್ಮ ವಾದ ಮಂಡಿಸಿದ್ರು. 17A ಅಡಿನಲ್ಲಿ ಪೊಲೀಸರ ಅನುಮತಿ ಕೇಳಬೇಕು, ಅಧಿಕಾರಿ ಅನುಮತಿ ಕೇಳಬೇಕು. ಕ್ಯಾಬಿನೆಟ್ ಸಲಹೆಯನ್ನು ರಾಜ್ಯಪಾಲರು ಪಾಲಿಸಿಲ್ಲ. ಇಲ್ಲಿ ರಾಜ್ಯಪಾಲರು ತಮ್ಮ ನಿರ್ಧಾರಗಳಿಗೆ ಸಕಾರಣಗಳನ್ನು ಕೊಟ್ಟಿಲ್ಲ. ಇವತ್ತು ಹಾಗಾದರೆ ಏನಾಗುತ್ತೆ? ಇವತ್ತು ಯಾವ ರೀತಿ ಕೋರ್ಟ್ ತೀರ್ಮಾನ ಮಾಡುತ್ತೆ? ಸಕಾರಣಗಳನ್ನು ಕೊಟ್ಟಿಲ್ಲ ಅಂತ ಹೇಳಿ ತಿರಸ್ಕರಿಸಬಹುದಾ ಅಥವಾ ರಾಜ್ಯಪಾಲರ ಅವಗಾಹನೆಗೆ ಬಿಡಬಹುದಾ? ಮತ್ತು ರಾಜ್ಯಪಾಲರು ಏನಾದರೂ ಸಕಾರಣಗಳನ್ನು ಕೊಟ್ಟು ಮತ್ತೆ ಸಲ್ಲಿಸಬಹುದಾ? ಏನಾಗಬಹುದು ಹಾಗಾದರೆ? ರಾಜ್ಯಪಾಲರ ಕ್ರಮವನ್ನು ವಕೀಲರು ಇವತ್ತು ಸಮರ್ಥನೆ ಮಾಡ್ಕೋತಾರೆ. ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಮಣಿಂದರ್ ಸಿಂಗ್ ವಾದ ಮಾಡ್ತಾರೆ. ದೂರುದಾರರ ಪರ KG ರಾಘವನ್, ಪ್ರಭುಲಿಂಗ ನಾವದಗಿ ವಾದ ಮಾಡ್ತಾರೆ. ವಕೀಲ ರಂಗನಾಥ್ ರೆಡ್ಡಿ ಕೂಡ ವಾದ ಮಂಡನೆ ಮಾಡಲಿದ್ದಾರೆ. ಹಾಗಾದರೆ ರಾಜ್ಯಪಾಲರು ಯಾವುದೇ ಆಕ್ಷೇಪಣೆ ಸಲ್ಲಿಸಲ್ಲ. ಅಗತ್ಯ ಇದ್ದರೆ ರಾಜ್ಯಪಾಲರು ತಮ್ಮ ಕಡತ ಸಲ್ಲಿಸಲಿಕ್ಕೆ ಸಿದ್ಧರಿದ್ದಾರೆ ಅನ್ನುವಂಥ ಮಾತನ್ನು ಏನು ಹೇಳಿದರು ತುಷಾರ್ ಮೆಹ್ತಾ. ಇದಕ್ಕೆ ಸಂಬಂಧಪಟ್ಟಂಗೆ ಏನಾಗುತ್ತೆ? ಇವತ್ತು ಯಾವ್ಯಾವ ಸಂಗತಿಗಳು ಬರ್ತವೆ? ಇವತ್ತು ರಾಜ್ಯಪಾಲರು ಮತ್ತು ದೂರುದಾರರ ಪರ ವಕೀಲರು ವಾದ ಮಂಡಿಸ್ತಾರೆ. ರಾಜ್ಯಪಾಲರ ಪರವಾಗಿ ವಾದ ಮಂಡಿಸುವಂಥವರು, ದೂರುದಾರರ ಪರವಾಗಿ ವಾದ ಮಂಡಿಸುವಂಥವರು ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ, ಮಣಿಂದರ್ ಸಿಂಗ್ ವಾದ ಮಾಡ್ತಾರೆ. ಇನ್ನು ದೂರುದಾರರ ಪರವಾಗಿ KG ರಾಘವನ್, ಪ್ರಭುಲಿಂಗ ನಾವದಗಿ ಮತ್ತು ವಕೀಲ ರಂಗನಾಥ್ ರೆಡ್ಡಿ ವಾದ ಮಂಡನೆಯನ್ನು ಮಾಡ್ತಾರೆ. ಇವತ್ತು ಬಹಳ ಗಮನ ಸೆಳೆಯುವಂಥ ಸಂಗತಿ. ಇವತ್ತು ಬಹುತೇಕ ವಾದ ಮಂಡನೆ ಮುಗಿಯುವಂಥ ಸಾಧ್ಯತೆಗಳಿದೆ. ವಾದ ಮಂಡನೆ ಮುಗಿದ್ರೆ ಆದೇಶವನ್ನು ಕೊಡಬಹುದು ಅಥವಾ ಆದೇಶವನ್ನು ಕಾಯ್ದಿರಿಸಬಹುದು. ಬನ್ನಿ, ನಮ್ಮ ಹಿರಿಯ ಪ್ರತಿನಿಧಿ, ಕೋರ್ಟ್ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್, ಬಹಳ ಗಮನಿಸಬೇಕಾದಂಥ ಸಂಗತಿ, ಇಡೀ ರಾಜ್ಯದ ಚಿತ್ತ ಇವತ್ತು ಕೋರ್ಟಿನ ಕಡೆಗೆ ನೆಟ್ಟಿರುವಂಥದ್ದು ನಂಬರ್ 1 ಗೊತ್ತಿರುವಂಥ ಸಂಗತಿ. ಯಾಕಂದರೆ ಇವತ್ತು ಏನಾಗುತ್ತೆ ಮುಖ್ಯಮಂತ್ರಿಗಳ ಭವಿಷ್ಯ ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಸಂಗತಿ. ನಾವು ಬೆಳಗ್ಗೆ 9 ಗಂಟೆ ನ್ಯೂಸಲ್ಲೂ ಕೂಡ ಸಾಕಷ್ಟು ಇದಕ್ಕೆ ಸಂಬಂಧಪಟ್ಟಂಗೆ ನೀವು ಚರ್ಚೆ ಮಾಡಿದ್ದೀವಿ. ಇವತ್ತು ಏನಾಗಬಹುದು ಅನ್ನುವಂಥದ್ದು, ಯಾಕಂದರೆ ಅತ್ಯಂತ ಸಹಜವಾಗಿಯೇ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಿರುವಂಥ ಸಂಗತಿ ಆಗಿರೋದ್ರಿಂದ ಇದು ರಾಜ್ಯದ ಗಮನ ಸೆಳೆದಿದೆ, ಇದು ದೇಶದ ಗಮನ ಸೆಳೆದಿದೆ. ಇಲ್ಲಿ ಅವರವರ ಪರವಾಗಿರುವಂಥವ್ರು ಇವತ್ತು ವಾದ ಮಂಡನೆ ಮಾಡ್ತಾರೆ. ಸಿಂಘ್ವಿ ಅವರ ವಾದ ಮಂಡನೆ ಬಹುತೇಕ ಮುಗಿದೋಗಿದೆ. ಅವರು ಹೇಳಿದಂಥ ಒಂದು ಮಾತು ಏನು ಅಂತಂತಂದರೆ, ಇದಕ್ಕೆ ಸಂಬಂಧಪಟ್ಟಂಗೆ ಆಕ್ಷೇಪಣೆ ಸಲ್ಲಿಸಿಲ್ಲ, ಆಕ್ಷೇಪಣೆ ಸಲ್ಲಿಸಿದರೆ ನಾವು ಪ್ರತಿಕ್ರಿಯೆ ಕೊಡಬಹುದು ಅಂತ. ಯಾವುದೇ ಕಾರಣಕ್ಕೂ ರಾಜ್ಯಪಾಲರ ಆಕ್ಷೇಪಣೆಯನ್ನು ಇಲ್ಲಿ ಸಲ್ಲಿಸಲ್ಲ. ಅಗತ್ಯವಿದ್ದರೆ ರಾಜ್ಯಪಾಲರು ತಮ್ಮ ಕಡತವನ್ನು ಮಂಡನೆ ಮಾಡ್ತಾರೆ ಅನ್ನುವಂಥ ಮಾತನ್ನು ತುಂಬ ಸ್ಪಷ್ಟವಾಗಿ ತುಷಾರ್ ಮೆಹ್ತಾ ಅವರು ಹೇಳಿರುವಂಥದ್ದು. ಮುಂದೇನು ರಮೇಶ್? ರಂಗನಾಥ್, ಇವತ್ತು ರಾಜ್ಯಪಾಲರ ಪರ ವಕೀಲರು ಕೋರ್ಟ್ಗೆ ಕಡತವನ್ನು, ಅಂದರೆ ರಾಜ್ಯಪಾಲರು ಈ ನಿರ್ಧಾರ ತೆಗೆದುಕೊಳ್ಳೋದಕ್ಕೆ ಏನೇನು ಅಂಶಗಳನ್ನು ಪರಿಗಣಿಸಿದ್ರು ಆ ಪರಿಗಣಿಸಿರುವಂಥ ಅಂಶಗಳ ಫೈಲನ್ನು ಇವತ್ತು ಕೋರ್ಟ್ಗೆ ಸಲ್ಲಿಸುವಂಥ ಸಾಧ್ಯತೆ ಇದೆ. ಹೈಕೋರ್ಟ್ಗೆ ಆ ಫೈಲನ್ನು ಸಲ್ಲಿಸಿದ್ರೆ ಹೈಕೋರ್ಟ್ ಕೂಡ ಆ ಕಡತವನ್ನು ಪರಿಶೀಲನೆ ಮಾಡುತ್ತೆ. ತನ್ನ ಅಂತಿಮ ತೀರ್ಪನ್ನು ಕೊಡಬೇಕಾದ್ರೆ, ಆದೇಶವನ್ನು ಕೊಡಬೇಕಾದ್ರೆ ಈ ಕಡತವನ್ನು ಕೂಡ ಪರಿಶೀಲನೆ ಮಾಡುತ್ತೆ. ಅದೇ ಸಂದರ್ಭದಲ್ಲಿ ಇವತ್ತು ಕಡತವನ್ನು ಆಧರಿಸಿನೇ ಇವತ್ತು ರಾಜ್ಯಪಾಲರ ಪರ ವಕೀಲರು ವಾದ ಮಂಡನೆಯನ್ನು ಮಾಡ್ತಾರೆ. ಅಂದರೆ ಕಡತದಲ್ಲಿ ಯಾವೆಲ್ಲ ಅಂಶಗಳಿತ್ತು ಮತ್ತು CM ಅವರ ಕ್ಯಾಬಿನೆಟ್ ಸಲಹೆಯಿಂದ
ಏನಿತ್ತು, ಯಾಕಂದ್ರೆ ಈಗಾಗಲೇ ಕ್ಯಾಬಿನೆಟ್ ಸಲಹೆಯನ್ನ ತಿರಸ್ಕರಿಸ್ತಾ ರಾಜ್ಯಪಾಲರು ಒಂದು ಅಂಶವನ್ನೇ ಹೇಳಿದ್ದಾರೆ. ಕ್ಯಾಬಿನೆಟ್ ಸಭೆ ಕರೆದಿದ್ದೇನೆ ಸಿಎಂ ಸೂಚನೆ ಮೇರೆಗೆ ಅಂತೇಳಿ. ಅಂದ್ರೆ ಇಲ್ಲಿ ಸಿಎಂ ಆರೋಪಿ ಸ್ಥಾನದಲ್ಲಿದ್ದಾರೆ, ಸಿಎಂ ಆ ಕ್ಯಾಬಿನೆಟ್ ಸಭೆಯಲ್ಲಿ ಪಾಲ್ಗೊಂಡಿಲ್ಲ, ಆದ್ರೆ ಸಿಎಂ ಸೂಚನೆ ಮೇರೆಗೆ ಆ ಕ್ಯಾಬಿನೆಟ್ ಸಭೆಯನ್ನು ಕರೆಯಲಾಗಿದೆ. ಹೀಗಾಗಿ ಕ್ಯಾಬಿನೆಟ್ ಸಭೆ ಫಲಿತಾಂಶ ಏನು ಅನ್ನೋದು ಎಲ್ರಿಗೂ ಗೊತ್ತಿರುವಂತ ಸಂಗತಿ ಅನ್ನುವಂಥ ಅಂಶವನ್ನ ಈಗಾಗಲೇ ರಾಜ್ಯಪಾಲರು ತಮ್ಮ ಒಂದು ಪ್ರತಿಕ್ರಿಯೆಯಲ್ಲಿ, ಅಂದ್ರೆ ತಾವು ಏನು ಈ ಒಂದು ಆದೇಶವನ್ನ ಮಾಡಿದ್ರು, ಅಂದ್ರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟು ಏನು ಆದೇಶ ಮಾಡಿದ್ರು, ಅದರಲ್ಲಿ ಕ್ಯಾಬಿನೆಟ್ ಒಂದು ಸಲಹೆಯನ್ನು ಯಾಕೆ ತಿರಸ್ಕರಿಸಿದೆ ನಾನು ಅನ್ನೋದನ್ನು ಕೂಡ ವಿವರವಾಗಿ ಚರ್ಚೆ ಮಾಡ್ತಾ ಅವರು ಈ ಅಂಶವನ್ನ ಹೇಳಿದ್ದಾರೆ. ಸಿಎಂ ಸೂಚನೆ ಮೇರೆಗೆ ಕರೆದಂತ ಕ್ಯಾಬಿನೆಟ್ ಸಭೆ ಆಗಿರೋದ್ರಿಂದ ಅದರ ಫಲಿತಾಂಶ ಊಹಿಸಬಹುದಾಗಿರುತ್ತೆ, ಹೀಗಾಗಿ ನಾವು ಅದನ್ನು ಪರಿಗಣಿಸೋದಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಅವರು ಮಧ್ಯಪ್ರದೇಶ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸನ್ನು ಉದಾಹರಣೆಯಾಗಿ ಕೊಟ್ಟಿದ್ದಾರೆ. ಅದು 5 ನ್ಯಾಯಮೂರ್ತಿಗಳ ಪೀಠ, ಸುಪ್ರೀಂ ಕೋರ್ಟ್ನ ಪೀಠ ಕೊಟ್ಟಂತ ತೀರ್ಪು. ಅದೇ ರೀತಿ ಈಗ ಅಭಿಷೇಕ್ ಮನು ಸಿಂಘ್ವಿ ಅವರು ನಬಮ್ ರೇಬಿಯಾ ಅನ್ನುವಂಥ ಏನು ಅರುಣಾಚಲ್ ಪ್ರದೇಶ ಕೇಸ್ಗೆ ಸಂಬಂಧಪಟ್ಟಿರುವಂಥ ತೀರ್ಪನ್ನು ಅವರು ಪ್ರಧಾನವಾಗಿ ಉಲ್ಲೇಖ ಮಾಡ್ತಾ ಇದ್ದಾರೆ. ಅಂದರೆ ಅವರು ಹೇಳೋದೇನಂತಾರೆ, ಸಿಂಘ್ವಿ ಅವರು ರಾಜ್ಯಪಾಲರ ಒಂದು ನಿರ್ಧಾರಗಳೇನಿದೆ ಅದು ಅಬ್ಸಲ್ಯೂಟ್ ಅಲ್ಲ, ಅವ್ರಿಗೆ ಸಂಪೂರ್ಣವಾದಂಥ ಅಧಿಕಾರಗಳಿಲ್ಲ ಅನ್ನೋದನ್ನು ಅವರು ಪ್ರಧಾನವಾಗಿ ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದರೆ ತುಷಾರ್ ಮೆಹ್ತಾ ಅವರು ಏನು ಹೇಳೋ ಪ್ರಯತ್ನ ಮಾಡ್ತಿದ್ದಾರೆ ಅಂದರೆ, ಏನು ಮಧ್ಯಪ್ರದೇಶ ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸಲ್ಲಿ ರಾಜ್ಯಪಾಲರು, ಅಂದರೆ ಅಲ್ಲೂ ಕೂಡ ಇದೇ ರೀತಿಯ ಸಂದರ್ಭ ಉದ್ಭವ ಆದಾಗ ಅಲ್ಲಿ ಏನು ಅಲ್ಲಿನ ಮಿನಿಸ್ಟ್ರಿ ಮೇಲೆ ಕೇಸ್ ಇದ್ದಾಗ ಅಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಅನುಮತಿಯನ್ನು ಕೊಡ್ಬೋದು. ಅಂಥ ಸಂದರ್ಭದಲ್ಲಿ ಕ್ಯಾಬಿನೆಟ್ನ ಸಲಹೆಯನ್ನು ಪಾಲಿಸುವ ಅವಶ್ಯಕತೆ ಇಲ್ಲ, ಯಾಕೆಂದರೆ ಕ್ಯಾಬಿನೆಟ್ ಸಹಜವಾಗಿಯೇ ತಮ್ಮ ಸಚಿವರ ಪರವಾಗಿಯೇ ತೀರ್ಮಾನವನ್ನು ಕೊಡೋದ್ರಿಂದ ಅಂತಹ ತೀರ್ಮಾನವನ್ನು ರಾಜ್ಯಪಾಲರು ಪಾಲಿಸುವ ಅವಶ್ಯಕತೆ ಇಲ್ಲ. ಅಂಥ ಸಂದರ್ಭದಲ್ಲಿ ರಾಜ್ಯಪಾಲರಿಗೆ ತಮ್ಮದೇ ಆದಂಥ ಸ್ವತಂತ್ರ ವಿವೇಚನಾಧಿಕಾರ ಇರುತ್ತೆ ಅನ್ನುವಂಥ ಅಂಶ MP ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಕೇಸಲ್ಲಿದೆ. ಹೀಗಾಗಿ ಇದನ್ನು ಫಾಲೋ ಮಾಡಬೇಕು, ಈ ರಾಜ್ಯಪಾಲರು ಅದನ್ನೇ ಫಾಲೋ ಮಾಡಿದ್ದಾರೆ ಅಂತೇಳಿ ತುಷಾರ್ ಮೆಹ್ತಾ ಅವರು ಈಗಾಗಲೇ ಒಂದು ಹಂತದ ವಾದ ಮಂಡನೆಯನ್ನು ಮಾಡಿದ್ದಾರೆ. ಇವತ್ತು ಸಂಪೂರ್ಣವಾದಂಥ ವಾದ ಮಂಡನೆ ನಡೆಯುತ್ತೆ. ಹೀಗಾಗಿ ಇವತ್ತು 5 ವಕೀಲರು ವಾದ ಮಂಡನೆಯನ್ನು ಮಾಡ್ತಾರೆ ರಾಜ್ಯಪಾಲರ ಒಂದು ಪ್ರಾಸಿಕ್ಯೂಷನ್ ಅನ್ನು ಸಮರ್ಥಿಸಿಕೊಂಡು. ಹೀಗಾಗಿ ಇವತ್ತು ವಾದ ಮಂಡನೆ ಬಹುತೇಕ ಮುಕ್ತಾಯ ಆಗ್ಬೋದು. ಮುಕ್ತಾಯ ಆದರೆ ಕೋರ್ಟ್ ಆದೇಶವನ್ನು ಕಾಯ್ದಿರಿಸಬಹುದು ಅಥವಾ ಮಧ್ಯಂತರ ಆದೇಶವನ್ನು ಏನಾದರೂ ನೀಡಬಹುದು. ಹೀಗಾಗಿ ಇವತ್ತು ಕೋರ್ಟ್ ಏನು ಆದೇಶ ಕೊಡುತ್ತೆ ಅದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಅದೇ ರೀತಿ ಇವರು ಏನು ವಾದ ಮಂಡನೆ ಮಾಡ್ತಾರೆ, ಸಿಂಘ್ವಿ ಅವರ ವಾದಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಡ್ತಾರೆ ಅನ್ನೋದು ಕೂಡ ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಹೀಗಾಗಿ ಇವತ್ತು ಸಿಎಂ ಪಾಲಿಗೆ ಬಹಳ ಮಹತ್ವದ ದಿನ. ಓಕೆ, ಇವತ್ತು ತಾವು ಹೇಳಿದ್ರೆ ಏನು ಅಂತಂದ್ರೆ, ಇವತ್ತು ಬಹುತೇಕ ಇವತ್ತು ವಾದ ಮಂಡನೆ ಮುಕ್ತಾಯ ಆಗುತ್ತೆ ಅಂತ. ಮುಕ್ತಾಯ ಆಯಿತು ಅಂತಂದ್ರೆ ತೀರ್ಪು ಇವತ್ತು ಪ್ರಕಟ ಆಗಬಹುದು ಅಥವಾ ತೀರ್ಪನ್ನು ಕಾಯ್ದಿರಿಸಬಹುದು ಅಂತ. ಈ ಮುಂದೆ ಏನು ಅನ್ನುವಂಥದ್ದು ಅತ್ಯಂತ ಸಹಜವಾಗಿರುತ್ತೆ. ಬಹುಶಃ ತೀರ್ಪು ಈ ರೀತಿ ಬಂದರೆ ಏನಾಗಬಹುದು, ಆ ರೀತಿ ಬಂದರೆ ಏನಾಗಬಹುದು. ಒಂದು ಲೆಕ್ಕದಲ್ಲಿ ಏನು ಅಂದರೆ, ಎಲ್ಲ ವಿವರಗಳನ್ನು ನೀವು ಹೇಳಿರುವಂಥದ್ದು ಇದೆಯಲ್ಲ, ರಾಜ್ಯಪಾಲರ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿವರಗಳನ್ನು ಒಳಗೊಂಡಿಲ್ಲ ಅಂತ ಹೇಳಿ ಕೋರ್ಟ್ ಏನಾದರೂ ಹೇಳ್ಬೋದಾ? ಆ ರೀತಿ ಏನಾದರೂ ಆದರೆ ಮತ್ತೆ ಇದು ವಾಪಸ್ ರಾಜ್ಯಪಾಲರ ಹತ್ರ ಹೋಗಿ ರಾಜ್ಯಪಾಲರು ಮತ್ತಷ್ಟು ವಿವರಗಳನ್ನು ಸೇರಿಸಿಕೊಡ್ಬೋದಾ? ಏನಾಗಬಹುದು ಅಂತ ರಮೇಶ್? ರಂಗನಾಥ್, ಈಗ ನ್ಯಾಯಮೂರ್ತಿಗಳ ಮುಂದೆ ಅಂದರೆ ಈ ರೀತಿ ಆಪ್ಷನ್ಸ್ ಇರ್ಬೋದು. ಏನಂದರೆ, ಮೊದಲನೇದಾಗಿ ಈಗ ಒಂದು ವೇಳೆ ಏನಾದರೂ ರಾಜ್ಯಪಾಲರ ಆದೇಶ ಸರಿ ಇಲ್ಲ ಅಂತಂದರೆ ಅಂದರೆ ಅದನ್ನು ರದ್ದುಪಡಿಸ್ಬೋದು. ಇದು ಮೆರಿಟ್ಸೇ ಇಲ್ಲ ಅಂತೇಳಿ ಅದನ್ನು ರದ್ದುಪಡಿಸೋದಕ್ಕೂ ಕೂಡ ನ್ಯಾಯಮೂರ್ತಿಗಳ ಮುಂದೆ ಅವಕಾಶ ಇದೆ. ಅದೇ ರೀತಿ ಎರಡನೇ ಆಪ್ಷನ್ ಏನಂತಂದರೆ, ಒಂದು ವೇಳೆ ಏನಾದರೂ ರಾಜ್ಯಪಾಲರು ತಮ್ಮ ಅಂದರೆ ಸಕಾರಣಗಳನ್ನ ಕೊಡಲೇಬೇಕು ಅಂತೇಳಿ ಅನ್ಸಿದ್ರೆ, ಯಾಕಂದರೆ 17A ಅಂದರೆ 17A ಕೆಳಗಡೆ ಪೊಲೀಸರು ತನಿಖೆಯನ್ನು ಆರಂಭಿಸೋದಕ್ಕೆ ಮೊದಲು ಕೊಡುವಂಥ ಅನುಮತಿ. ಇಂಥ ಸಂದರ್ಭದಲ್ಲಿ ಈ ಅನುಮತಿಗೆ ಸಂಪೂರ್ಣ ವಿವರವಾದಂಥ ಕಾರಣಗಳನ್ನು ರಾಜ್ಯಪಾಲರು ಕೊಡಬೇಕನ್ನುವಂಥ ಪ್ರಶ್ನೆ ಇದೆ. ಹೀಗಾಗಿ ಆ ಪ್ರಶ್ನೆಗಳಿಗೆ ನ್ಯಾಯಮೂರ್ತಿಗಳು ಉತ್ತರಿಸಿದ ಒಂದು ವೇಳೆ ಏನಾದರೂ ಸಕಾರಣಗಳನ್ನ ಕೊಡಲೇಬೇಕು ಅಂತ ಹೇಳಿದ್ರೆ, ಅಂಥ ಸಂದರ್ಭದಲ್ಲಿ ಈಗಿರೋ ಕೊಟ್ಟಿರುವಂಥ ಸಕಾರಣಗಳು ಸರಿ ಇಲ್ಲ ಅಂತ ಅನ್ಸಿದ್ರೆ ಆಗ ಮತ್ತೆ ಅದನ್ನು ರದ್ದುಪಡಿಸಿ ಮತ್ತೆ ಅದನ್ನು ರಾಜ್ಯಪಾಲರ ಅವಗಾಹನೆ ಕಳಿಸ್ಬೋದು. ಅಂದರೆ ನೀವು ಮತ್ತೆ ಇದನ್ನು ಮರುಪರಿಶೀಲನೆ ಮಾಡಿ ಒಂದು ತೀರ್ಮಾನವನ್ನು ಕೈಗೊಳ್ಳಿ ಅಂತೇಳಿ ಮತ್ತೆ ಅವ್ರಿಗೆ ವಾಪಸ್ ಕಳಿಸ್ಬೋದು. ಅಂಥ ಸಂದರ್ಭದಲ್ಲಿ ರಾಜ್ಯಪಾಲರು ಅದನ್ನು ಮತ್ತೆ ಮರುಪರಿಶೀಲನೆ ಮಾಡಿ ಮತ್ತೊಂದು ಆದೇಶವನ್ನು, ಅಂದರೆ ವಿವರವಾದಂಥ ಆದೇಶವನ್ನು ಕೊಡ್ಬೋದು. ಇನ್ನು ಮೂರನೇ ಆಪ್ಷನ್ ಏನಂತಂದರೆ, ರಾಜ್ಯಪಾಲರ ಆದೇಶ ಸರಿಯಾಗಿದೆ ಅಂತೇಳಿ ಕೂಡ ತೀರ್ಪನ್ನು ಕೊಡ್ಬೋದು. ಅಂಥ ಸಂದರ್ಭದಲ್ಲಿ ನಿಜಕ್ಕೂ CM ಸಿದ್ದರಾಮಯ್ಯ ಅವರು ಇಕ್ಕಟ್ಟಿಗೆ ಸಿಲುಕೊಳ್ತಾರೆ. ಅಂಥ ಸಂದರ್ಭದಲ್ಲಿ ಖಾಸಗಿ ದೂರಿನ ವಿಚಾರಣೆ ಏನು ಬಾಕಿ ಇದೆ ಆ ವಿಚಾರಣೆಗೆ ಮತ್ತೆ ಜೀವ ಬರುತ್ತೆ. ಅಂಥ ಸಂದರ್ಭದಲ್ಲಿ ಕೋರ್ಟು ತನಿಖೆಗೆ ಆದೇಶ ಮಾಡಬಹುದು CM ಸಿದ್ದರಾಮಯ್ಯ ವಿರುದ್ಧ. ಅಂಥ ಸಂದರ್ಭದಲ್ಲಿ ಅವ್ರ ವಿರುದ್ಧ FIR ಕೂಡ ದಾಖಲಾಗುತ್ತೆ. ಆಗ ಅವ್ರ ಮೇಲೆ ರಾಜೀನಾಮೆ ಕೊಡಬೇಕಾದಂಥ ಒತ್ತಡ ಹೆಚ್ಚಳ ಆಗ್ಬೋದು. ಆದರೆ ಅಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವ್ರ ಮುಂದೆನೂ ಆಪ್ಷನ್ ಇರುತ್ತೆ. ಅವರು ಇದನ್ನು ಪ್ರಶ್ನಿಸಿ ಹೈಕೋರ್ಟ್ ವಿಭಾಗೀಯ ಪೀಠ ಅಥವಾ ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸೋದಕ್ಕೆ ಅವಕಾಶ ಇರುತ್ತೆ. ಅಲ್ಲಿ ಹೈಕೋರ್ಟ್ ತೀರ್ಪಿಗೆ ಏನಾದರೂ ತಡೆಯಾಜ್ಞೆಯನ್ನು ತಗೊಂಡ್ರೆ ಆಗ ಅವ್ರಿಗೆ ಮತ್ತೆ ರಿಲೀಫ್ ಸಿಗುತ್ತೆ. ಹೀಗಾಗಿ ಇಷ್ಟೆಲ್ಲ ಅಂಶಗಳು, ಇಷ್ಟೆಲ್ಲ ಆಪ್ಷನ್ಸ್ ಇದೆ. ಇವತ್ತಿನ ಒಂದು ಕೋರ್ಟ್ ಏನು ಅಭಿಪ್ರಾಯ ವ್ಯಕ್ತಪಡಿಸುತ್ತೆ ಅಥವಾ ಏನು ಆದೇಶ ಕೊಡುತ್ತೆ ಅದರ ಆಧಾರದ ಮೇಲೆ ಮುಂದಿನ ಆಪ್ಷನ್ಗಳು ತೆರೀತಾ ಹೋಗುತ್ತೆ. ರಮೇಶ್, ನೀವು ಹಾಗೆ ಸಂಪರ್ಕದಲ್ಲಿ ಯಾಕೋ ಈ ಕೇಸ್ ಇದು ಬಹಳ ವಿಚಿತ್ರ ತಿರುವನ್ನು ಪಡ್ಕೊಳ್ತಾ ಇದೆ. ರಾಷ್ಟ್ರಪತಿಗಳ ಅಂಗಳಕ್ಕೆ ತಲುಪಿರುವಂಥದ್ದು ಗೊತ್ತಿರುವಂಥ ಸಂಗತಿ. ಈಗ